ನಮ್ಮ ಚಳ್ಳಕೆರೆ ತಾಲೂಕು ಹಳ್ಳಿಗಳಲ್ಲಿ ಕುಡಿಯ ನೀರು ನಮ್ಮ ಹಳ್ಳಿಗಳಲ್ಲಿ ದನ ಕರ ಸಾಕೊಂಡಿದೀವಿ, ಅವಕ್ಕೂ ಕೂಡ ಕುಡಿಲಿಕ್ಕೆ ನೀರಿಲ್ಲ. ನೋಡ್ರಿ ಸಮಸ್ಯೆ, ಇವತ್ತು ಇಲ್ಲಿ ನಾವು ಅಧಿಕಾರಿಗಳ ಕಚೇರಿ ನೋಡ್ರಿ ಎಷ್ಟು ಕೋಟಿ ಖರ್ಚು ಮಾಡಿ ಆಫೀಸ್ ಕಟ್ಸ್ಕೊಟ್ಟಿದೀವಿ. ಇದೆಲ್ಲ ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡಿನಿಂದ ಕೊಟ್ಟಿದ್ದೀವಿ. ಹೊರಗಡೆ ಎಲ್ಲ ವ್ಯವಸ್ಥೆಗಳನ್ನ ಒಳಗಡೆ ಫ್ಯಾನು, ಕುರ್ಚಿ, ಐಸಿ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಕುರ್ಚಿಗಳನ್ನ ಹಾಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳು. ಆದರೆ ಏನು ನಮ್ಮ ತಾಲೂಕಲ್ಲಿ ಇಂಥ ಒಂದು ಬರಗಾಲ ಬಂದಿದೆ. ಈ ವರ್ಷ ಸಂಪೂರ್ಣ ಮುಂಗಾರು ಮಳೆ ಕೈಕೊಟ್ಟಿದೆ. ಆದ್ದರಿಂದ ಇವತ್ತು ಏನು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಂದು ಶೇಂಗಾ ಬೆಳೆ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇತ್ತು. ಹಿಂದೆ ನಮ್ಮ ಚಳ್ಳಕೆರೆ ತಾಲೂಕು ಎಣ್ಣೆ ನಗರಿ ಎಂದು ಖ್ಯಾತಿಯನ್ನು ಪಡೆದಂಥ ಒಂದು ಈ ಚಳ್ಳಕೆರೆ ತಾಲೂಕು. ಆದ್ದರಿಂದ ಇವತ್ತು ನಮ್ಮ ಶೇಂಗಾ ಬೆಳೆ ಸಂಪೂರ್ಣ ಕುಂಠಿತ ಆಗಿದೆ. ಏನು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಮುಂಗಾರಿ ಒಳಗಡೆ ಸ್ವಲ್ಪ ಬೇರೆ ಬೇರೆ ಹಳ್ಳಿಗಳಲ್ಲಿ ಸ್ವಲ್ಪ ಮಳೆ ಬಂತು. ಆ ಮಳೆ ಬಂದಿದ್ದಕ್ಕಾಗಿ ಏನು ನಮ್ಮ ರೈತರು ಈ ವರ್ಷ ಶೇಂಗಾ ಬಿತ್ತಲ್ಲ, ಹಾಗೆ ಶೇಂಗಾ ಭಾಳ ಸರ್ಕಾರ ಅವಿವೇಕಿ ಸರ್ಕಾರಗಳು 9,000 ಚಿಲ್ಲರೆ ರೂಪಾಯಿ ಬೀಜ ಶೇಂಗಾ ಖರೀದಿ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಏನೋ ಸ್ವಲ್ಪ ತೊಗರಿ ಬಿತ್ತಾನಂತ ಅವರು ಸ್ವಲ್ಪ ತೊಗರಿ ಬಿತ್ತಿದ್ದಾರೆ, ಸ್ವಲ್ಪ ಭಾಳ ಬಿತ್ತಿಲ್ಲ ಯಾರು. ಅವು ಕೂಡ ಸ್ವಲ್ಪ ಮೊಳಕೆ ಹೊಡೆದು 3 ಇಂಚು 4 ಇಂಚು ಒಂದು ಗಿಡ ಆಗಿದೆ. ಆ ಗಿಡ ಕೂಡ ಇವತ್ತು ಜೀವನ್ ಮರಣದ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದೆ. ನಮ್ಮ ರೈತರ ತೊಗರಿ ಜೀವನ್ ಮರಣದ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಸರ್ಕಾರಗಳೇ ಎಚ್ಚರಿಕೆ. ಆದರೆ ಇವತ್ತು ಏನು ಕೂಡ ನಮ್ಮ ಏನು ಇಲ್ಲಿ ಶೇಂಗಾ ಬೆಳೀತಿದ್ದವರು ಇವತ್ತು ಒಂದು ಇಡೀ ಶೇಂಗಾನು ಕೂಡ ಹಾಕಕ್ಕೆ ಸಾಧ್ಯವಾಗಿದೆ. ರೈತರು ಇನ್ನು ಹೊಟ್ಟೆ ತುಂಬಿಸಿ ಓಡಾಡಲಿಕ್ಕೆ ಶಕ್ತಿ ಕೊಡ್ತಕ್ಕಂಥವ್ರು ರೈತರು. ಮೋದಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೇಕು, ಎಲ್ಲರಿಗೂ ಕೂಡ ಶಕ್ತಿ ಕೊಡ್ತಕ್ಕಂಥ ಈ ರೈತನ್ನ ಮತ್ತು ಇವತ್ತು ರಾಜ್ಯಭಾರ ಮಾಡ್ತಿರಲ್ಲ. ಏನ್ ಮಾಡ್ತೀರಿ ನೀವೆಲ್ಲ ಕೆಲಸ? ಅವಿವೇಕಿಗಳೇ ಹುಷಾರು. ಈಗ ಇನ್ನು ಮುಂದೆ ನಾವು ರೈತರು ಅವಮಾನ ಮಾಡ್ತಾ ಇದ್ದೀರಿ, ರೈತರ ಕೃಷಿಯನ್ನು ಒಕ್ಕಲೆಬರಿಸ್ತಾ ಇದ್ದೀರಿ. ಇದನ್ನ ಇನ್ನು ಮುಂದೆ ನಾವು ಸಹಿಸೋದಿಲ್ಲ. ಆ ಕಾರಣದಿಂದ ಏನು ಇವತ್ತು ಏನು ರೈತರ ಬಿಡುಗೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೇರೆ ಬೇರೆ ಕಡೆಯೆಲ್ಲ ರೈತರು ಮಾಡಿರ್ತಕ್ಕಂಥ ಕೃಷಿಯನ್ನ ಭೂಮಿಯನ್ನ ಬಿಡಿಸಿಕೊಂಡು ಹೊರಟಿದ್ದಾರಲ್ಲ, ನಾಚಿಕೆ ಆಗಬೇಕು ವಿವೇಕಿಗಳೇ. ಯಾರು ಭೂಮಿ ಅಂತ ಹೋಗ್ತಿರಲ್ಲಿ ಯಾರು ಹಕ್ಕು? ಸರ್ಕಾರನ ಹಾಕೊಂಡ್ರಿ, ಸರ್ಕಾರ ನಂದು, ಸರ್ಕಾರ ರಕ್ಷಣೆ ಮಾಡ್ತಕ್ಕಂಥವ್ರು ನಾನು, ಅಧಿಕಾರ ಕೊಡ್ತಕ್ಕಂಥವ್ರು ನಾನು, ನಿಮಗೆ ಸಂಬಳ ಕೊಡ್ತಕ್ಕಂಥವ್ರು ನಾನು. ಈ ದೇಶದ ಮಾಲೀಕ ಕಂಡ್ರಿ ನಾನು, ಈ ದೇಶದ ಪ್ರಭು ಕಂಡ್ರಿ ನಾನು. ಹುಷಾರು, ನಿಮಗೆಲ್ಲ ಏನು ಮಾಡಬೇಕು ಅದನ್ನ ಮಾಡ್ತೇವೆ. ಈ ವರ್ಷ ನಮ್ಮ ಬರಗಾಲನ ನಿಭಾಯಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಬರಗಾಲ ಏನಾದರೂ ಇನ್ನು ಮುಂದೆ ಮುಂದುವರೆದರೆ ನಿಮ್ಮೆಲ್ಲರೂ ಮನೆ ಕೊಡಿಸ್ತಂತ ಕೆಲಸ ನಾವು ಮಾಡ್ತೀವಿ. ನಿಮ್ಗೆ ಅಧಿಕಾರ ಆ ಕಾರಣದಿಂದ ನೀವೆಲ್ಲರೂ ಕೂಡ ಈ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಮೇಲೆ ರೈತರು ಬಂದಾಗ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರೆ ಅದೇ ಎಲ್ಲರಿಗೂ ಎಷ್ಟು ಬೀಜ ಆಯ್ತು ಅಷ್ಟಂತ ಎಲ್ಲರಿಗೂ ಹೇಳಿ ಮಾಡ್ತೀವಿ.